ತೆಗಿತಾರ. ನೀರು ಬಿಡತ್ತಲ್ಲ ನೀವು ಎದ್ದು ಹೋಗಲ್ಲ. ನೀರು ಬರಲ್ಲ. ಎಷ್ಟು ದಿವಸ ಆಯ್ತು ನೀರು ಬರಲ್ಲ? ಎಷ್ಟು ದಿವಸ ರಾತ್ರಿ ರಾತ್ರಿ ನೀರು ವಿಚಾರ ಮಾಡ್ಬೇಕು. ಎಲ್ಲದನ್ನು ವಿಚಾರ ಮಾಡ್ಬೇಕು. ಎಲ್ಲರೂ ವಿಚಾರ ಮಾಡ್ಬೇಕು. ಅಣ್ಣವ್ರು ಕೊಡಲ್ಲಿ ಚೆನ್ನಪ್ಪ ಮಾತಾಡ. ಮೋಟ್ರ್ ಇಲ್ಲ, ಮತ್ತೆ ಎಲ್ಲಿ ಸಮಯ ಇಲ್ಲ ಇಲ್ಲ. ಏನಾಗ್ಬಿಡುತ್ತಪ್ಪ ಅಂತಂದ್ರೆ ನೋಡಿ, 8 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಸಮಸ್ಯೆ ಏನೈತಿ, ನಮ್ಮ ಜಿಲ್ಲಾದಾಗ 10 ದಿವಸಕ್ಕೊಮ್ಮೆ ನೀರು ಬಿಡ್ತಾರ. ಅದು ಮೊದಲ ಏರಿಯಾ ಸಣ್ಣ ಐತಲ್ಲಿ, ಯಾವ ಗಾಡಿಗೂ ಬರಲ್ಲ, ಏನೂ ಇಲ್ಲ. ರೈತರು, ಜಿಲ್ಲಾ ರೈತರು ನಾವು ನಮ್ಮ ಊರಿ ಒಳಗೆ ಸಂಜೆ ಅದಾವ, ಅಲ್ಲೇ ಯಾವ ನೀರಿನ ನೀರು ಬರಂಗಿಲ್ಲ, ಗಾಡಿನೂ ಬರಂಗಿಲ್ಲ, ಏನೂ ಇಲ್ಲ. ಇವರು ನಗರಸಭೆ ಏನು ಮಾಡ್ತಾರೆ, 8-10 ದಿವಸಕ್ಕೊಮ್ಮೆ ನೀರು ಬಿಡಾಕತ್ತಾರ. ನಾವೇನೋ ಮೊದಲಿಗೆ ರಿಪೇರಿ ಐತೆ ಅಂತ ಅಂದ್ಕೊಂಡಿದ್ವಿ. ಎಷ್ಟು ದಿವಸ ರಿಪೇರಿ ಇದು? ಹಳೆ ಮೋಟ್ರನ್ನ ರಿಪೇರಿ ಮಾಡ್ತಾರ, ಮಾಡೋದು. ಆ ಹಳೆ ಮೋಟ್ರ್ ರಿಪೇರಿ ಮಾಡೋದ್ರಾಗ 10 ಮೋಟ್ರ್ ಹೊಸ ಮೋಟ್ರ್ ಹಾಕ್ತಿದ್ರು. ಇವ್ರಿಗೆ ಹೊಸ ಮೋಟ್ರ್ ಯಾಕೆ ಹಾಕಲ್ಲಪ್ಪ ಅಂತಂದ್ರೆ, ಅವು ಹೊಸ ಮೋಟ್ರ್ ಹಾಕಿದ್ರೆ 5-6 ವರ್ಷ ಅವು ಕೆಲಸಕ್ಕೆ ಬರೋಂಗಿಲ್ಲ, ಇವ್ರಿಗೆ ಕಮಿಷನ್ ಸಿಗಂಗಿಲ್ಲ. ಇವರು ಹಳೆ ಮೋಟ್ರ್ ರಿಪೇರಿ ಮಾಡಿದ್ರೆ
10 ರೂಪಾಯಿ ಸಾಮಾನು 20 ರೂಪಾಯಿ ಬಿಲ್ ಹಾಕಿ ರೊಕ್ಕ ತೊಗೊಳಕಾಗುತ್ತೆ ಅಂತಂದೇಳಿ ಇವ್ರು ಹಳೆ ಮೋಟ್ರ್ ರಿಪೇರ್ ಮಾಡ್ಕೊಂಡು ಹೋಗ್ತಾರೆ. ನಗರ ಸೇವೆಗಳಿಗೆ ಕೈಗೆ ನಿಮ್ಗೆ ಹೊಸ ಮೋಟ್ರ್ ಹಾಕಲ್ಲ ಅಂತ ಹೇಳ್ರಿ, ನಾವೆಲ್ಲ ಇಲ್ಗಲ್ ನಗರದವ್ರು ಎಲ್ಲರೂ ಸೇರಿಸ್ಕೊಂಡು ಭಿಕ್ಷಾಟನೆ ಮಾಡಿ ರೊಕ್ಕ ತಂದು ನಿಮ್ಗೆ ತಂದು ಕೊಡ್ತೀವಿ. ಆ ರೊಕ್ಕದಿಂದ ನೀವು ಮೋಟ್ರ್ ರಿಪೇರಿ ಮಾಡ್ತೀರಿ. ನೋಡ್ರಿ, ಈಗ ನೀವು 2 ದಿವಸಕ್ಕೊಮ್ಮೆ ನೀರು ಬಿಡು, ಕನಿಷ್ಠ 2 ದಿವಸಕ್ಕೆ 3 ದಿವಸಕ್ಕೊಮ್ಮೆ ಬಿಟ್ರಪ್ಪ ಅಂದ್ರೆ ಏನಾರ ಆಗುತ್ತಾ? ಮಕ್ಕಳು ಬರೀ ನೋಡಿ ಎಲ್ಲ ಕೂಲಿ ಕಾರ್ಮಿಕರು ದುಡ್ಕೊಂತ ತಿನ್ನೋರು ರೈತರು ಇರ್ತಾರ. ನೀವು 8-10 ದಿವಸಕ್ಕೆ ನೀರು ಬಿಟ್ರಪ್ಪ ಅಂತಂದ್ರೆ ಏನು ನಿಮ್ಮ ಹೆಸರೇ ವೈಕೋಬೇಕಲ್ಲ ಲಬ 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 ನಗರಸಭೆ ಮುಂದೆ ಹೆಸರಲ್ಲಿ ಇಟ್ಕೊಂಡು ಹೊಸರು. ಈಗ ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಗರಸಭೆಯವರು ಇಲ್ಲಿ ಸ್ಥಳಕ್ಕೆ ಬರಬೇಕು. ಜನಪ್ರತಿನಿಧಿಗಳಾದಂಥವ್ರು ಯಾರದಾರ ಅವರು ಬರಬೇಕು. ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡೋ ತನಕ ನಾವು ಈ ರೋಡನ್ನ ಕ್ಲಿಯರ್ ಮಾಡಂಗಿಲ್ಲ. ಈ ರೋಡ್ ಆಟ ಅಲ್ಲ, ಇನ್ನೊಂದು 2-3 ದಿನದೊಳಗೆ ನೀವು ಸರಿಯಾಗಿ ನೀರು ಬಿಡಲಿಲ್ಲಪ್ಪ ಅಂತ ಇಡೀ ನಗರವನ್ನೇ ಬಂದ್ ಕರೆ ಕೊಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ನಮ್ಗೆ ಇಷ್ಟು ಸವಾಲು ಇದಾಗಿನ ಮ್ಯಾಗ ನಾವು ಅಲ್ಲಿ ಮಟ್ಟ ಅವ್ರು ಬರ್ರಲ್ಲ, ಅವ್ರು